ಯಾರು? ನೋಡ್ರಿ, ದೇವ್ರು ಹೇಳ್ತಾನೆ, ಸಿಂಹದ ಗರ್ಜನೆ ಯಾವಾಗಲೂ ನಾವು ಇದ್ರೆ ನಮ್ಮನ್ನ ಹಿಡಿಯೋರು ಯಾರು? ಸಿಂಹ ಹೋಗ್ತಾ ಇರುವಾಗ ಸಿಂಹನ ಹಿಡಿಬಹುದಾ? ಎಷ್ಟು ಮಂದಿ ಹಿಡಿಯಕ್ ಬಂದ್ರು, ಆದ್ರೆ ಹಿಡಿದ್ರ? ಬೋರ್ಡ್ನಲ್ಲಿ ಹಾಕಿದ್ರ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸಿಂಹ ನಾವಾಗಿರ್ಬೇಕು. ಆ ಸಿಂಹ ಯಾರಂದ್ರೆ ನನ್ನ ಯೇಸು ಕ್ರಿಸ್ತನು. ನನ್ನ ಯೇಸು ಕ್ರಿಸ್ತನು. ಆ ಸಿಂಹ ನೀವಾಗ್ಬೇಕು ನನ್ನ ಪ್ರಿಯರೇ. ಏನು ಕಷ್ಟ ಬಂತು, ಏನು ದುಃಖ ಬಂತು, ಏನು ನೋವು ಬಂತು, ಸಾಲ ಬಂತು, ಸಿಂಹ ಇಲ್ಲ ಅವಾಗ. ಹೌದಲ್ಲ? ಹೌದಲ್ಲ? ಹಂಗ ಮಾಡ್ತಿರಲ್ಲ? ಐ ಪಾಸ್ರೆ ಎಷ್ಟು ದೇವ್ರನ್ನ ಆರಾಧನೆ ಮಾಡುದು, ಎಷ್ಟು ಪ್ರಾರ್ಥನೆ ಮಾಡುದು, ಏನೂ ಇಲ್ಲ. ಹೌದಲ್ಲ? ಹಂಗೆ ಮಾಡುದಲ್ಲ? ದೇವ್ರು ಹೇಳ್ತಾರೆ, ನಿನ್ನ ಪ್ರಾರ್ಥನೆ ಅದು ಧೂಪದಂತೆ, ಅಲ್ಲಿ ಒಂದ್ಸಲ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ಹೆಂಗಿರ್ಬೇಕು? ವಿರಳವಾಗಿರ್ಬೇಕು. ಸುಮ್ಮನೆ ಹಾಲೆಲೂಯಾ ಪ್ರೇಸ್ ಹಾಲೆಲೂಯಾ ಪ್ರೇಸ್ ಅಲ್ಲ. ಹಲ್ಲೆಲೂಯಾ. ನನಗೆ ಎಷ್ಟೋ ಮಂದಿ ಅಂದ್ರು, ಇವನೇನಾಗ್ತಾನೆ, ಇವನೇನ್ ಸೇವೆ ಮಾಡ್ತಾನೆ, ಇವನಿಗೇನು. ಆದ್ರೆ ಇವತ್ತು ನನ್ನ ದೇವರು ಕೈಯಲ್ಲಿ ಏನು ಕೊಟ್ಟಿಲ್ಲ, ಆದ್ರೆ ನನ್ನ ಬಾಯಿಂದ ಮಾತಾಡಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆ ಸಿಂಹ ಏನ್ ಮಾಡ್ತದೆ? ಬೇಟೆ ಹೆಂಗ್ ಹುಡುಕ್ತದೆ? ಅದು ಸಿಂಹ ಬೇಟೆ ಹೆಂಗ್ ಹುಡುಕ್ತದೆ? ಕೀರ್ತನೆ 91ನೇ ಅಧ್ಯಾಯ 6ನೇ ವಚನದಲ್ಲಿ, ಕೀರ್ತನೆ 91 6ನೇ ವಚನದಲ್ಲಿ ಏನ್ ಹೇಳ್ತದೆ ನೋಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದ್ದು? ಸಾಕು ನೋಡ್ರಿ, ಜನ ಸತ್ರು ಸಿಂಹ ಏನ್ ಮಾಡ್ತದ? ಹಂಗೆ ಹೋಗ್ತದೋ ಏನಾದ್ರು ನೋಡ್ತದೋ? ಸತ್ರಾಗ ಹೋಗ್ತತಿ. ನಿಮ್ಮಲ್ಲಿ ಕಷ್ಟ ಬಂದ್ರೆ, ಸಾಲ ಬಂದ್ರೆ, ನೋವು ಬಂದ್ರೆ ನೀವು ಹಂಗ ಹೋಗ್ತಾ ಇರ್ಬೇಕು. ನೀವೇನ್ ಮಾಡ್ಬೇಕು? ಹಂಗ ಹೋಗ್ತಾ ಇರ್ಬೇಕು. ಬಂತ ಬರ್ಲಿ, ಬರ್ತಾ ಇದೆ ಬರ್ಲಿ, ಹೋಗ್ತಾ ಇರ್ಬೇಕು. ನೀವೇನಿಲ್ಲ, ಇದು ಬಂದೈತ್ರಿ, ಇದು ಬಂದೈತಿ, ಹಿಡಿಯಕ